ಇವಾಗ ತಗೊಳ್ಳೋಕ್ಕಾಗಲ್ಲ, ಏಜ್ ಇದೆಯಲ್ಲ, ಓದೋ ಏಜ್, ರೈಟ್? ಅಟ್ಲೀಸ್ಟ್ ಏನ್ ಕಾಂಟ್ರಿಬ್ಯೂಟ್ ಮಾಡ್ಬೋದು ನೀನು? ನಿನ್ ಫಿಸಿಕಲ್ ಎನರ್ಜಿ ಇದೆಯಲ್ಲ, ಫಿಸಿಕಲ್ ಎನರ್ಜಿನ ಮೊಬೈಲಲ್ಲಿ ಹಾಕಿದೆಯಲ್ಲ ಎಲ್ಲ, ಆ ಎನರ್ಜಿನ ಆ ಟೈಮ್ನ ಫ್ಯಾಮಿಲಿಗೆ ಕೊಟ್ರೆ, ಸಣ್ಣ ಪುಟ್ಟ ಕೆಲಸಗಳ ಮಾಡಿದ್ರೆ, ದಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಫಾರ್ ಯುವರ್ ಫ್ಯಾಮಿಲಿ. ದಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಫಾರ್ ಯುವರ್ ನೆನ್ಪಿಟ್ಕೋ. ನಿನ್ ಸಣ್ಣ ಮಗು ಇದಾರಲ್ಲ ಅಲ್ಲಿ, ಅವಳಿಗೂ ನಾನು ಹೇಳಿದ್ದೀನಿ ಗೊತ್ತಾ, ಅವಳಿಗೆ ಹೇಳಿದ್ದೀನಿ, ನೀನ್ 3 ವರ್ಷ ಇರ್ಬೋದು ಇಷ್ಟ, ಆದ್ರೆ ನಮ್ದೆಲ್ಲರದ್ದು ಫ್ಯಾಮಿಲಿ, ನಮ್ದೆಲ್ಲ ಫ್ಯಾಮಿಲಿ, ನಾನು ನೀನು ಅಕ್ಕ ಅಮ್ಮ ನಮ್ದೆಲ್ಲ ಒಂದು ಫ್ಯಾಮಿಲಿ. ಅವಳಿಗೆ ಏನ್ ಹೇಳಿದೀನಿ ನೋಡಿ, 3 ವರ್ಷಕ್ಕೆ 2 ವರ್ಷದಲ್ಲಿ ಹೇಳಿದೀನಿ, ನಮ್ದೆಲ್ಲ ಇದು ಫ್ಯಾಮಿಲಿ. ಆದ್ರೆ ನೆನ್ಪಿಟ್ಕೋ, ನಿನ್ ಕೆಲಸ ನೀನು ಮಾಡ್ಕೋ, ನೀನ್ ಡೆವಲಪ್ ಆಗು, ನನ್ನ ಕೆಲಸ ನಾನು ಮಾಡ್ಕೊತೀನಿ, ನಾನು ಡೆವಲಪ್ ಆಗು. ನಾನು ಡೆವಲಪ್ ಆಗ್ತೀನಿ ನಿನಗೋಸ್ಕರ ಮತ್ತೆ ನನಗೋಸ್ಕರ, ನೀನು ಡೆವಲಪ್ ಆಗು ನಿನಗೋಸ್ಕರ ಮತ್ತೆ ನನಗೋಸ್ಕರ. ಏನ್ ಅನಿಸ್ತಿದೆ ಈ ಸದ್ಯಕ್ಕೆ? 3 ಸಲ ಆಪರೇಷನ್ ಮಾಡಿಸ್ಕೊಂಡು ಅದು ನಾವು ಬೇರು ಫೀಲಿಂಗ್ಸ್, ಯಾರ ಫೀಲಿಂಗ್ಸ್? ಅಪ್ಪ ಅಮ್ಮನ ಫೀಲಿಂಗ್ಸ್. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪೇರೆಂಟ್ಸು ನಿಮ್ಮ ವಿಲನ್ಸ್ ಅಲ್ಲ. ನಿಮ್ಮ ಪೇರೆಂಟ್ಸು ನಿಮ್ಮ ವಿಲನ್ಸ್ ಅಲ್ಲ. ಅವರೇ ನಿಮ್ಮ ಪೋಷಕರು, ಅವರೇ ನಿಮ್ಮ ಪ್ರೊಟೆಕ್ಟ್ ಮಾಡೋದು, ಅವರೇ ನಿಮ್ಮ ಗೈಡ್ ಮಾಡೋದು, ಅವರೇ ನಿಮ್ಮ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡೋದು. ಅವ್ರು ಮಾಡೋ ರೀತಿ ನಿಮಗೆ ನೋವಾಗ್ತಿರ್ಬೋದು, ಅವ್ರು ಹೇಳೋ ರೀತಿ ನಿಮಗೆ ನೋವಾಗ್ತಿರ್ಬೋದು, ಬಟ್ ಅದೇ ಅವ್ರ ಉದ್ದೇಶ ತುಂಬ ಒಳ್ಳೆಯದಿದೆ. ಅದರಿಂದ ಆಗೋ ಉದ್ದೇಶ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಇದೆ.